ಬೆಂಗಳೂರಿನಲ್ಲಿ ಖತರ್ನಾಕ್ ಮನೆಗಳ್ಳನೊಬ್ಬನನ್ನ ಪೊಲೀಸರು ಬಂಧಿಸಿದ್ದಾರೆ. ಕಾರ್ಯಾಚರಣೆಯನ್ನ ನಡೆಸಿ ರಾಮಮೂರ್ತಿ ನಗರ ಪೊಲೀಸರು ನಾಗರಾಜು ಎಂಬ ಕಳ್ಳನನ್ನ ಕಂಬಿ ಹಿಂದೆ ತಳ್ಳಿದ್ದಾರೆ. ಡಿಸೆಂಬರ್ 31ರಂದು ಕುಟುಂಬಸ್ಥರು ಚರ್ಚ್ಗೆ ಹೋಗಿದ್ದಾಗ ಮನೆಗೆ ನುಗ್ಗಿದ್ದ ಆರೋಪಿ ಮನೆಯಲ್ಲಿದ್ದಂಥ ಚಿನ್ನಾಭರಣವನ್ನ ಕದ್ದು ಪರಾರಿಯಾಗಿದ್ದ. ಸದ್ಯ ರಾಮನಗರ ಪೊಲೀಸರು ಕಳ್ಳನನ್ನ ಬಂಧಿಸಿದ್ದು, ಆರೋಪಿಯಿಂದ 153 ಗ್ರಾಂ ಚಿನ್ನಾಭರಣ, ಕೃತ್ಯಕ್ಕೆ ಬಳಸಿದ್ದಂಥ ಬೈಕ್ ಸೇರಿದಂತೆ 20 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನ ಜಪ್ತಿ ಮಾಡಲಾಗಿದೆ. ಇನ್ನೂರು ತೆಂಗಿನ ಗಿಡ, ಹುಲ್ಲಿನ ಬವಣೆ ಬೆಂಕಿಗಾಹುತಿಯಾಗಿರುವ ಘಟನೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸೋರಲಮಾವುದಲ್ಲಿ ನಡೆದಿದೆ. ಗ್ರಾಮದ ಹೊರವಲಯದ ಬೇಲಿಪೊದೆಯಲ್ಲಿ ಕಾಣಿಸಿಕೊಂಡಂತಹ ಬೆಂಕಿ 40 ಎಕರೆ ಜಮೀನಿಗೆ ವ್ಯಾಪಿಸಿದೆ. ಲಕ್ಷಾಂತರ ಮೌಲ್ಯದ ಬೆಳೆ ನಾಶವಾಗಿ ರೈತರು ಅತಂತ್ರಕ್ಕೆ ಸಿಲುಕಿದ್ದಾರೆ. ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿ ಅನಾಹುತ ತಪ್ಪಿಸಿದ್ದಾರೆ. ಅತಿಥಿ ಉಪನ್ಯಾಸಕ ಹುದ್ದೆಗಾಗಿ ನಕಲಿ ಪಿಎಚ್ಡಿ ಸರ್ಟಿಫಿಕೇಟ್ ಜಾಲವನ್ನು ಸುವರ್ಣ ನ್ಯೂಸ್ ಬಯಲು ಮಾಡಿತ್ತು. ಸುವರ್ಣ ನ್ಯೂಸ್ ವರದಿ ಬಳಿಕ ಶಿಕ್ಷಣ ಇಲಾಖೆ ಅಲರ್ಟ್ ಆಗಿದೆ. ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತರು ಪ್ರಾಂಶುಪಾಲರಿಗೆ ಬುಲಾವ್ ನೀಡಿದ್ದಾರೆ. ನಕಲಿ ಪಿಎಚ್ಡಿ ಉಪನ್ಯಾಸಕರ ವಿರುದ್ಧ ಶಿಕ್ಷಣ ಇಲಾಖೆ ಕ್ರಮಕ್ಕೆ ಮುಂದಾಗಿದ್ದು, ಹೊರ ರಾಜ್ಯದ ಪಿಎಚ್ಡಿ ಸರ್ಟಿಫಿಕೇಟ್ ಪರಿಶೀಲನೆಗೆ ಮುಂದಾಗಿದೆ. ಜನವರಿ 31ಕ್ಕೆ ಪಿಎಚ್ಡಿ ಪದವಿ ಸಂಬಂಧ 12 ದಾಖಲೆ ಜೊತೆಗೆ ವಿಚಾರಣೆಗೆ ಹಾಜರಾಗುವುದಕ್ಕೆ ಸೂಚನೆ ನೀಡಿದೆ. ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತೆ ಮಂಜುಶ್ರೀ ಆದೇಶ ಹೊರಡಿಸಿದ್ದಾರೆ. ಒಂದು ವೇಳೆ ವಿಚಾರಣೆಗೆ ಬಾರದಿದ್ರೆ ಗೈರಾದವರ ವಿರುದ್ಧ ಕಾಲೇಜು ಶಿಕ್ಷಣ ಇಲಾಖೆ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ಕೊಟ್ಟಿದ್ದಾರೆ. ಇತ್ತ ಕಲ್ಯಾಣ ಕರ್ನಾಟಕ ಬಿಟ್ಟು ಬೇರೆ ಜಿಲ್ಲೆಗಳಲ್ಲೂ ಪಿಎಚ್ಡಿ ನಕಲಿ ಜಾಲ ಆಕ್ಟಿವ್ ಆಗಿದೆ. ರಾಯಚೂರು ಭಾಗದ ಅಭ್ಯರ್ಥಿಗಳಿಗೆ ಮಾತ್ರ ವಿಚಾರಣೆಗೆ ನೋಟಿಸ್ ನೀಡಲಾಗಿದೆ. ಹೀಗಾಗಿ ರಾಜ್ಯದ ಎಲ್ಲ ಕಾಲೇಜುಗಳಲ್ಲಿ ಪಿಎಚ್ಡಿ ನೈಜತೆ ಪರಿಶೀಲನೆಗೆ ಒತ್ತಾಯಿಸಲಾಗಿದೆ. ನಕಲಿ ಪಿಎಚ್ಡಿ ಪದವಿ ಪಡೆದು ಅತಿಥಿ ಉಪನ್ಯಾಸಕರಾಗಿ ಅಕ್ರಮವಾಗಿ ಕೆಲಸ ನಿರ್ವಹಿಸ್ತಾ ಇರುವ ಬಗ್ಗೆ ಸಚಿವ ಎಂಸಿ ಸುಧಾಕರ್ ಪ್ರತಿಕ್ರಿಯಿಸಿದ್ದಾರೆ. ನಕಲಿ ಪಿಎಚ್ಡಿ ಪದವಿ ಪಡೆದಿರೋದು ಲಭ್ಯವಾದರೆ ಎಲ್ಲ ಕಡೆ ತನಿಖೆ ಮಾಡುವ ಕೆಲಸವನ್ನ ಮಾಡ್ತೀವಿ. ವಂಚನೆ ಮಾಡಿದವರನ್ನ ಬಯಲಿಗೆಳೆಯೋದಕ್ಕೆ ನಾವು ಬದ್ಧರಾಗಿದ್ದೀವಿ. 5 ರಿಂದ 6 ಲಕ್ಷ ಕೊಟ್ಟರೆ ಬೇರೆ ರಾಜ್ಯಗಳಲ್ಲಿ ಪಿಎಚ್ಡಿ ನೀಡ್ತಾ ಇದ್ದಾರೆ ಅನ್ನೋ ಆರೋಪ ಆಯಿತು. ತನಿಖೆಯನ್ನ ಮಾಡ್ತಾ ಇದ್ದೀವಿ. ಆರೋಪ ಸಾಬೀತಾದ್ರೆ ಅಂಥವರ ವಿರುದ್ಧ ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ರಾಜ್ಯದ ಪೊಲೀಸ್ ಸಿಬ್ಬಂದಿಗೆ ಭರ್ಜರಿ ಗಿಫ್ಟ್ ಸಿಕ್ಕಿದೆ. ಪೊಲೀಸ್ ಸಿಬ್ಬಂದಿಯ ಹುಟ್ಟುಹಬ್ಬ ಹಾಗೂ ವಿವಾಹ ವಾರ್ಷಿಕೋತ್ಸವಕ್ಕೆ ಸಾಂದರ್ಭಿಕ ರಜೆ ನೀಡುವಂತೆ ಆದೇಶ ಹೊರಡಿಸಲಾಗಿದೆ. ಡಿಜಿ ಸಲೀಂ ಪೊಲೀಸರಿಗೆ ರಜೆ ನೀಡುವಂತೆ ಆದೇಶ ಹೊರಡಿಸಿದ್ದಾರೆ. ಒತ್ತಡದ ಕೆಲಸ ಹಾಗೂ ವೈಯಕ್ತಿಕ ಜೀವನ ಸಮತೋಲನೆಗೆ ರಜೆ ಸಹಾಯಕವಾಗಲಿದೆ. ಹೀಗಾಗಿ ಸಾಂದರ್ಭಿಕ ರಜೆ ನೀಡುವಂತೆ ಡಿಜಿ ಸಲೀಂ ಆದೇಶ ಹೊರಡಿಸಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಪ್ರಮೋದ್ ಮುತಾಲಿಕ್ ವಾಗ್ದಾಳಿ ನಡೆಸಿದ್ದು, ರಾಜ್ಯದಲ್ಲಿ ಹಿಂದೂ ನಾಯಕರ ಮೇಲೆ ನಿರ್ಬಂಧ ಹೇರಲಾಗ್ತಾ ಇದೆ. ಕಲ್ಲಡ್ಕ ಪ್ರಭಾಕರ್ ಭಟ್ ಸೇರಿದಂತೆ ಹಲವರಿಗೆ ವಿವಿಧ ಜಿಲ್ಲೆಗೆ ನಿರ್ಬಂಧ ಹಾಕಿದ್ದಾರೆ. ನನಗೂ ಮಂಡ್ಯ ಜಿಲ್ಲೆ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಿದ್ದಾರೆ. ಮೊದಲು ಕಾಂಗ್ರೆಸ್ ಸರ್ಕಾರದ ಇಂಥ ನೀತಿ ಬ್ಯಾನ್ ಆಗಬೇಕು. ಇದು ಹಿಂದೂ ವಿರೋಧಿ, ಸಂವಿಧಾನ ವಿರೋಧಿ ಸರ್ಕಾರ. ನಾವೇನಾದರೂ ದ್ವೇಷ ಭಾಷಣ ಮಾಡಿದ್ರೆ ಕ್ರಮ ಕೈಗೊಳ್ಳಲಿ. ನಾವು ಸಮಾವೇಶಕ್ಕೆ ಹೋಗುವ ಮೊದಲೇ ಬ್ಯಾನ್ ಯಾಕೆ ಅಂತ ಕಿಡಿಕಾರಿದ್ದಾರೆ. ದ್ವೇಷ ಭಾಷಣ ಕಾಯ್ದೆ ಅಂಗೀಕಾರವೇ ಆಗಿಲ್ಲ, ಆಗ್ಲೇ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟ ಪೊಲೀಸ್ ಕೂಡಲೇ ಸಸ್ಪೆಂಡ್ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಲಕ್ಕುಂಡಿಯಂತೆ ಸೂಡಿ ಗ್ರಾಮದಲ್ಲೂ ಅಪರೂಪದ 7 ಹೆಡೆಯ ಸರ್ಪದ ನಾಗರಕಲ್ಲು ಪತ್ತೆಯಾಗಿದೆ. ಗಜೇಂದ್ರಗಡ ತಾಲೂಕಿನ ಸೂಡಿಯ ಬನಶಂಕರಿ ದೇವಸ್ಥಾನದ ಎದುರು ನಾಗರಶಿಲೆ ಪತ್ತೆಯಾಗಿದೆ. 8 ರಿಂದ 12ನೇ ಶತಮಾನದ ನಡುವೆ ಇರುವ ಶಿಲಾಕೃತಿ ಇದಾಗಿದ್ದು, 7 ಹೆಡೆ, ಶಿವನ ಲಿಂಗ, ಲಕ್ಷ್ಮೀದೇವಿಯ ಆಕೃತಿ ಹೊಂದಿರುವ ನಾಗರಕಲ್ಲು ಇದಾಗಿದೆ. ನಿಧಿ ಇದ್ದಲ್ಲಿ ನಾಗರ ಶಿಲೆಗಳು ಇರುತ್ತವೆ ಅಂತ ಹಿರಿಯರು ಹೇಳ್ತಾ ಇದ್ರು. ಆದರೆ ಇಲ್ಲಿ ಯಾರಿಗೂ ನಿಧಿ ಸಿಕ್ಕಿಲ್ಲ ಅಂತ ಗ್ರಾಮಸ್ಥರು ಪ್ರತಿಕ್ರಿಯೆ ನೀಡಿದ್ದಾರೆ. ಉತ್ಖನನ ನಡೆದಲ್ಲಿ ಸೂಡಿ ಗ್ರಾಮದ ವೈಭವವು ಹೊರಬರಲಿದೆ ಅಂತ ಸ್ಥಳೀಯರು ಹೇಳಿಕೊಂಡಿದ್ದಾರೆ. ಮಂಗಳೂರನ್ನು ರೌಡಿ ಮುಕ್ತ ನಗರ ಮಾಡೋದಕ್ಕೆ ಪೊಲೀಸರು ಮೆಗಾ ಆಪರೇಷನ್ ನಡೆಸಿದ್ದಾರೆ. ಜಾಮೀನು ಪಡೆದು ತಲೆಮರೆಸಿಕೊಂಡ ರೌಡಿ ಶೀಟರ್ಗಳ ಪತ್ತೆಗೆ ವಿಶೇಷ ಕಾರ್ಯಾಚರಣೆ ನಡೆಸಿದ್ದು, ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ 15 ರೌಡಿ ಶೀಟರ್ಗಳನ್ನು ಬಂಧಿಸಲಾಗಿದೆ. ಕೋಮು ಹತ್ಯೆ, ಗ್ಯಾಂಗ್ ರೇಪ್, ಕಲ್ಲು ತೂರಾಟದಂಥ ಘೋರ ಕೃತ್ಯ ಎಸಗಿದ ರೌಡಿಗಳ ಪತ್ತೆಗೆ ಖಾಕಿ ಮೆಗಾ ಪ್ಲಾನ್ ಮಾಡಿದ್ದು, ಜಾಮೀನು ನೀಡಿದವರಿಗೂ ಮನೆ ಜಪ್ತಿ ಭೀತಿ ಶುರುವಾಗಿದೆ. ವಾರೆಂಟ್ ರೀಕಾಲ್ ಮೂಲಕ ಕೋರ್ಟ್ ಟ್ರಯಲ್ ಆರಂಭ ಆಗಿದ್ದು, ಆರೋಪಿಗಳ ಆಸ್ತಿ ಮುಟ್ಟುಗೋಲಿಗೆ ಖಾಕಿ ಸಜ್ಜಾಗಿದೆ. ಈಗಾಗಲೇ ಒಬ್ಬ ಆರೋಪಿಯ ಮನೆ ಜಪ್ತಿ ಪ್ರಕ್ರಿಯೆ ಪೂರ್ಣವಾಗಿದ್ದು, ಎಸ್ಕೇಪ್ ಆದ ರೌಡಿ ಶೀಟರ್ಗಳ ಜಮೀನುದಾರರಿಗೂ ಕೂಡ ಶಾಕ್ ಕಾದಿದೆ.
11 ಜನ ಜಾಮೀನುದಾರರಿಗೂ ಕೂಡ 10,000ದಿಂದ 1 ಲಕ್ಷ ರೂಪಾಯಿವರೆಗೆ ಕೋರ್ಟ್ ದಂಡ ವಿಧಿಸಿದೆ. ನಕಲಿ ಜಾಮೀನುದಾರರ ವಿರುದ್ಧವೂ ಕೇಸ್ ದಾಖಲಿಸಿ ತನಿಖೆಯನ್ನು ನಡೆಸಿದ್ದು ಆರೋಪಿಗಳಿಗೆ ಜಾಮೀನು ನೀಡುವ ಮುನ್ನ ಯೋಚಿಸಿ ಅಂತ ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಎಚ್ಚರಿಕೆ ಕೊಟ್ಟಿದ್ದಾರೆ. ನಮ್ಮ ಮಂಗಳೂರು ನಗರದಲ್ಲಿ ಬಹಳ ವರ್ಷಗಳಿಂದ ಗಂಭೀರವಾದ ಪ್ರಕರಣಗಳಲ್ಲಿ ಭಾಗಿಯಾಗಿ, ಗಂಭೀರವಾದ ಅಂದರೆ ಕಮ್ಯುನಲ್ ಮರ್ಡರ್ಸ್, ಡೆಕಾಯಿಟಿ, ರಾಬರಿ, ರೇಪ್, ಗ್ಯಾಂಗ್ ರೇಪ್, ಕಲ್ತೂರಾಟ, ಎಸ್ಪೆಷಲಿ ಕಮ್ಯುನಲ್ ಸಿಚುಯೇಷನಲ್ಲಿ ಇಂಥ ಗಂಭೀರ ಪ್ರಕರಣದಲ್ಲಿ ಭಾಗಿಯಾಗಿ ಕೋರ್ಟ್ಗೆ ಸಿಗದೆ ಅಬ್ಸ್ಕಾಂಡಿಂಗ್ ಆದಂಥ ಎಲ್ಲ ರೌಡಿ ಶೀಟರ್ಸ್ ವಿರುದ್ಧ ಕೂಡ ಸಪ್ರೇಟಾಗಿ ಒಂದು ಡ್ರೈವ್ ಮಾಡಲಾಗಿದೆ. ಎಲ್ಲ ಆಫೀಸರ್ಸ್ಗೆ ಕೂಡ ಸಪ್ರೇಟಾಗಿ ಟಾಸ್ಕ್ ನೀಡಲಾಗಿದೆ. ಈ ಆರೋಪಿತರನ್ನು ಒಂದು ಹಿಡಿಯೋದ ಬಗ್ಗೆ, ಆರೋಪಿತರು ಸಿಗದೇ ಇದ್ದ ಪಕ್ಷದಲ್ಲಿ ಇವರೆಲ್ಲರಿಗೆ ಯಾರ್ಯಾರು ಜಾಮೀನು ನೀಡಿದ್ದಾರೆ ಇವರೆಲ್ಲರ ಮೇಲೆ ಕೂಡ ಆ್ಯಕ್ಷನ್ ತಗೊಳ್ಳಿಕ್ಕೆ ಎಲ್ಲರಿಗೂ ಕೂಡ ಇನ್ಸ್ಟ್ರಕ್ಷನ್ಸ್ ನೀಡಲಾಗಿದೆ. ಇದರಂತೆ ಎಲ್ಲ ಪೊಲೀಸ್ ಸ್ಟೇಷನಲ್ಲಿ ಇನ್ಸ್ಪೆಕ್ಟರ್ಸು ಮತ್ತು SDPOs ಸಿಬ್ಬಂದಿ ಎಲ್ಲರೂ ಕೂಡ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಬೆಂಗಳೂರಿನ ಮಾರತ್ಹಳ್ಳಿಯಲ್ಲಿ ಮಿನಿ ಆಂಧ್ರ ಅಂತ ಯುವತಿ ಕರೆದಿದ್ದು ಭಾರೀ ವಿವಾದಕ್ಕೆ ಕಾರಣ ಆಗಿದೆ. ಬೆಂಗಳೂರಿನಲ್ಲಿ ವಲಸಿಗರ ಸಂಖ್ಯೆ ಮಿತಿಮೀರಿ ಸ್ಥಳೀಯರ ಅಸ್ತಿತ್ವಕ್ಕೆ ಧಕ್ಕೆ ಬಂದಿದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಆಂಧ್ರದ ಯುವತಿ ಮಾರತ್ಹಳ್ಳಿ ಮಿನಿ ಆಂಧ್ರ, ಇಲ್ಲಿ 99% ಜನ ತೆಲುಗಿನವರೇ ಇದ್ದೀವಿ ಅಂತ ಹೇಳಿದ್ದಾಳೆ. ವಿಶೇಷವಾಗಿ ರಾಯಲಸೀಮಾ ಪ್ರದೇಶ, ಅದರಲ್ಲೂ ಅನಂತಪುರ ಜಿಲ್ಲೆ ಜನ ಇಲ್ಲಿ ವಾಸವಾಗಿದ್ದಾರೆ ಅಂತ ಕನ್ನಡ್ ವಿರಾಟ ಎಂಬ ಖಾತೆಯಿಂದ ಪೋಸ್ಟ್ ಮಾಡಲಾಗಿದೆ. ಪೋಸ್ಟ್ ವೈರಲ್ ಬೆನ್ನಲ್ಲೇ ವಲಸೆ ನಿಯಂತ್ರಣ ಕಾಯ್ದೆ ತರುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ನಟ ದರ್ಶನ್ ನೋಡೋದಿಕ್ಕೆ ಕಾನ್ಸ್ಟೇಬಲ್ಗೆ ಅವಕಾಶ ಮಾಡಿಕೊಟ್ಟ ವಾರ್ಡನ್ ಮೇಲೆ ಅಲೋಕ್ ಕುಮಾರ್ ಕ್ರಮ ಕೈಗೊಂಡಿದ್ದಾರೆ. ಯಲಹಂಕದ ಪೊಲೀಸ್ ಕಾನ್ಸ್ಟೇಬಲ್ ಬೇರೊಂದು ಪ್ರಕರಣದಲ್ಲಿ ಆರೋಪಿಗಳ ಜೈಲಿಗೆ ಬಿಡೋದಕ್ಕೆ ಬಂದಿದ್ದ. ಈ ವೇಳೆ ಜೈಲಿನಲ್ಲಿ ಕೆಲಸ ಮಾಡ್ತಾ ಇದ್ದ ಪ್ರಭಾಕರ್ ಚೌಹಾಣ್ಗೆ ದರ್ಶನ್ ತೋರಿಸುವಂತ ಮನವಿ ಮಾಡಿದ್ದಾನೆ. ಪ್ರಭು ಚೌಹಾಣ್ ಸಿಸಿಟಿವಿ ಕ್ಯಾಮೆರಾ ತಪ್ಪಿಸಿ ದರ್ಶನ್ ತೋರಿಸಿದ್ದಾರೆ. ಈ ವಿಚಾರ ಅಲೋಕ್ ಕುಮಾರ್ ಗಮನಕ್ಕೆ ಬಂದಿದೆ. ಅಲೋಕ್ ಕುಮಾರ್ ಜೈಲಿನಲ್ಲಿ ದರ್ಶನ್ ವಿಚಾರಣೆಗೆ ಒಳಪಡಿಸಿದಾಗ ಪ್ರಭು ಕಳ್ಳಾಟ ಬಯಲಾಗಿದೆ. ವಾರ್ಡರ್ ಪ್ರಭಾಕರ್ ಚೌಹಾಣ್ನ ಇಲಾಖಾ ತನಿಖೆಗೆ ವಹಿಸಿ ಚಾಮರಾಜನಗರ ಜೈಲಿಗೆ ವರ್ಗಾವಣೆ ಮಾಡಲಾಗಿದೆ. ಅಲ್ಲದೆ ಕಾನ್ಸ್ಟೇಬಲ್ ವಿರುದ್ಧ ಕ್ರಮಕ್ಕೆ ಈಶಾನ್ಯ ವಿಭಾಗ ಡಿಸಿಪಿಗೆ ಅಲೋಕ್ ಕುಮಾರ್ ಸೂಚನೆ ಕೊಟ್ಟಿದ್ದಾರೆ. ಸುಳ್ವಾಡಿ ವಿಷ ಪ್ರಸಾದ ದುರಂತ ಪ್ರಕರಣದ ಆರೋಪಿ ಇಮ್ಮಡಿ ಮಹದೇವ ಸ್ವಾಮಿಗೆ ಮಲೆ ಮಹದೇಶ್ವರ ಬೆಟ್ಟ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಹನೂರು ತಹಶೀಲ್ದಾರ್ ಚೈತ್ರ ಆದೇಶ ಹೊರಡಿಸಿದ್ದಾರೆ. ಜಾಮೀನಿನ ಮೇಲೆ ಜೈಲಿನಿಂದ ಇಮ್ಮಡಿ ಮಹದೇವ ಸ್ವಾಮಿ ಹೊರಬಂದಿದ್ದಾರೆ. ಸಾಲೂರು ಮಠದಲ್ಲಿ ನಡೆಯಲಿರುವ ಪಟ್ಟದ ಮಹಾದೇವ ಸ್ವಾಮೀಜಿಯ 32ನೇ ಸಂಸ್ಮರಣೋತ್ಸವದಲ್ಲಿ ಭಾಗವಹಿಸಲು ಆರೋಪಿ ಇಮ್ಮಡಿ ಮಹಾದೇವ ಸ್ವಾಮಿ ಮುಂದಾಗಿದ್ದ. ಆರೋಪಿ ಭಾಗವಹಿಸಿದ್ರೆ ಪ್ರತಿಭಟನೆ ಮಾಡೋದಾಗಿ ಸಂತ್ರಸ್ತರು ಹಾಗೂ ದಲಿತ ಸಂಘಟನೆಗಳು ಎಚ್ಚರಿಕೆ ನೀಡಿದ್ರು. ಸಾಲೂರು ಮಠದ ಆವರಣ ಪ್ರವೇಶಕ್ಕೆ ಅವಕಾಶ ನೀಡಬಾರದು ಅಂತ ಪೊನ್ನಾಚಿ ಮಹಾದೇವ ಸ್ವಾಮಿ ಮನವಿ ಮಾಡಿದ್ರು. ಇಮ್ಮಡಿ ಮಹಾದೇವ ಸ್ವಾಮಿ ಭಾಗವಹಿಸಿದ್ರೆ ಗಲಭೆ ಶಾಂತಿ ಭಂಗ ಸಾಧ್ಯತೆ ಹಿನ್ನೆಲೆ ಮಲೆ ಮಹದೇಶ್ವರ ಬೆಟ್ಟ ಪ್ರವೇಶ ನಿಷೇಧಿಸಿ ಆದೇಶ ಹೊರಡಿಸಿದ್ದಾರೆ. ನಟ ಮಯೂರ್ ಪಟೇಲ್ ಮಧ್ಯರಾತ್ರಿ ಮದ್ಯಪಾನ ಮಾಡಿ ಕಾರು ಚಲಾಯಿಸಿ ಅವಾಂತರ ಮಾಡಿದ್ದಾರೆ. ಬೆಂಗಳೂರಿನ ಓಲ್ಡ್ ಏರ್ಪೋರ್ಟ್ ರಸ್ತೆಯ ಕಮಾಂಡೋ ಆಸ್ಪತ್ರೆ ಸಿಗ್ನಲ್ ಬಳಿ ತಡರಾತ್ರಿ ಈ ಘಟನೆಯಾಗಿದೆ. ಕುಡಿದು ಕಾರ್ ಚಲಾಯಿಸಿ ಸಿಗ್ನಲ್ನಲ್ಲಿ ನಿಂತಿದ್ದ ಕಾರ್ಗೆ ನಟ ಮಯೂರ್ ಪಟೇಲ್ ಹಿಂಬದಿಯಿಂದ ಡಿಕ್ಕಿ ಹೊಡೆದಿದ್ದಾರೆ. ಇದರಿಂದಾಗಿ ಸರಣಿ ಅಪಘಾತ ಸಂಭವಿಸಿದ್ದು 2 ಸ್ವಿಫ್ಟ್ ಡಿಸೈರ್ ಕಾರು ಮತ್ತೊಂದು ಸರ್ಕಾರಿ ಕಾರು ಜಖಮಾಗಿದೆ. ಅಪಘಾತದ ಬಳಿಕ ಕಾರು ಮಾಲೀಕರ ಜೊತೆಗೆ ನಟ ಮಯೂರ್ ಗಲಾಟೆ ಮಾಡಿ ದರ್ಪ ಮೆರೆದಿದ್ದಾನೆ. ಜಖಂಗೊಂಡ ಕಾರು ಚಾಲಕರು ಅಪಘಾತದ ಬಗ್ಗೆ ದೂರು ನೀಡಿದ್ದು ನಟನ ವಿರುದ್ಧ ಹಲಸೂರು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ನಟ ಮಯೂರ್ ಕುಡಿದು ಕಾರು ಚಲಾಯಿಸಿ ನಿಂತಿದ್ದ ಕಾರಿಗೆ ಗುದ್ದಿದ ಪರಿಣಾಮ ಕಾರು ಜಖಂಗೊಂಡಿದೆ. ಹೊಸ ಕಾರ್ ಕೊಂಡು ಟ್ಯಾಕ್ಸಿ ಓಡಿಸ್ತಾ ಇದ್ದ ಶ್ರೀನಿವಾಸ್ ನಜ್ಜುಗುಜ್ಜಾದ ಕಾರನ್ನ ನೋಡಿ ಕಣ್ಣೀರು ಇಟ್ಟಿದ್ದಾರೆ. ಹೊಸ ಕಾರು ಖರೀದಿಸಿ ಒಂದೇ ವಾರದಲ್ಲಿ ಅಪಘಾತ ಆಗಿದೆ. ಅಪಘಾತ ಮಾಡಿ ಬೆಳಗ್ಗೆ ಸೆಟಲ್ಮೆಂಟ್ ಮಾಡೋಣ ಅಂತಾರೆ. ಕಾರ್ನಲ್ಲಿ ಪ್ಯಾಸೆಂಜರ್ ಇದ್ರು, ಹಿಂದೆಯಿಂದ ಬಂದು ಗುದ್ದಿದ್ದಾರೆ. ಹೆಂಡತಿ ಒಡವೆ ಅಡವಿಟ್ಟು ಕಾರನ್ನ ಕೊಂಡುಕೊಂಡಿದ್ವಿ ಅಂತ ಕಣ್ಣೀರು ಹಾಕಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.